Hi guys, very good morning. Hey, good morning. Good morning. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿ ರಾಜ್. ಇವತ್ತು ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀವಿ. ಇವತ್ತು ನಾವು ಸ್ವಲ್ಪ ಒನ್ ಡೇ ಔಟಿಂಗ್ ಹೋಗ್ತಿದ್ದೀವಿ ಊರ ಹಬ್ಬಕ್ಕೋಸ್ಕರ. ಬನ್ನಿ, ಇವತ್ತು ಏನೇನೆಲ್ಲ ನಡೀತಾ ಇಲ್ಲೆಲ್ಲ ಹೋಗ್ತೀವಿ ಅಂತ ನಾನು ತೋರಿಸ್ತೀನಿ. ಸ್ಟೇ ಟ್ಯೂನ್. ಮಾರ್ನಿಂಗ್ 6:30 ಈಗ ನಮ್ಮ ಅಕ್ಕ ಮನೆಯಲ್ಲಿ ಪೂಜೆ ಎಲ್ಲ ಮಾಡ್ತಿದ್ದಾರೆ. ಸೊ ಹೊರಗಡೆ ಹೋಗಬೇಕಲ್ಲ, ಸೊ ಬೇಗ ಬೇಗ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಬೇಗ ಮನೇಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಲೇಟ್ ಕಮರ್ಸು ಬಂದಿದ್ದಾರೆ ಇಲ್ಲಿ. ಇವನು ಲೇಟ್ ಕಮರ್ಸ್ ಎಲ್ಲ ರೆಡಿ ಆಗ್ತಾ ಇದ್ದಾರೆ ಮನೆಯಲ್ಲಿ. ನೋಡಿ ಅಮ್ಮ ಇವರೆಲ್ಲ ಬಿಸ್ಕೆಟು ರಸ್ಕು ಎಲ್ಲ ತಿಂತಾ ಇದ್ದಾರೆ ಮನೆಯಲ್ಲಿ. ನನ್ನ ಮಗಳು ನೋಡಿ. ಎಲ್ಲ ಒಂದೊಂದು ವಿಡಿಯೋ ತೊಗೊಂಡು ನಮ್ಮ ಹಸ್ಬೆಂಡು ಲೇಟಾಗಿ ರೆಡಿಯಾಗಿ ಬಂದರು. ಅವ್ರ ಜೊತೆ ಒಂದು ವಿಡಿಯೋ ತೊಗೊಂಡು ಇನ್ನು ಎಲ್ಲ ನಮ್ಮ ಅಕ್ವೇರಿಯಮ್ ಇದು, ನಮ್ಮ ಮನೆಯದು ಫಿಶಸ್ ಇದು. ಸೊ ಅದ್ರದ್ದು ಒಂದು ವಿಡಿಯೋ ತೊಗೊಂಡು ಕೆಳಗಡೆ ಮನೆಗೆ ಬಂದುಬಿಟ್ಟು ಅಲ್ಲೂ ಇನ್ನೆಲ್ಲ ಟಿ ಟಿ ಬಂದಿದೆ ಅಂತ ಹೊರಟಿದ್ರು. ಸೊ ನಾನು ದೇವ್ರ ಕೈ ಮುಕ್ಕೊಂಡು ಅಲ್ಲಿಂದ ನಾನು ಮಮ್ಮಿ ಲಾಸ್ಟಲ್ಲಿ ಬಂದ್ವಿ. ನಾನು ನಮ್ಮ ಮಮ್ಮಿ ನಮ್ಮ ಪೂಜಿತಾ ಬೇಗ ಲೇಟಾಗಿ ಬಂದ್ವಿ. ಎಲ್ಲ ಹೋಗಿ ನಿಂತ್ಕೊಂಡಿದ್ದು ಟಿ ಟಿ ಬಂದಿದೆ ಅಂದ್ಬಿಟ್ಟು. ಸೊ ಮನೆಗೆ ಎಲ್ಲ ಡೋರ್ ಲಾಕ್ ಎಲ್ಲ ಮಾಡಿಕೊಂಡು ಬರ್ತಿದ್ದೀವಿ. ಟಿ ಟಿ ಬಂದಿದೆ ಅಂತ ಹೇಳಿದ್ರು, ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿದ್ರೆ ಇನ್ನೂ ಟಿ ಟಿ ಬಂದಿರಲಿಲ್ಲ, ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಟಿ ಟಿಗೋಸ್ಕರ. ಇನ್ನೂ ಟಿ ಟಿ ಬಂದಿರಲಿಲ್ಲ. ನಾನು ಬಂದು ನೋಡೋಷ್ಟರಲ್ಲಿ ಸೊ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಒಂದು ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ವಿ. ಅವ್ರಿಲ್ಲೇ ಯೂಟರ್ನ್ ತೊಗೊಳ್ತಿದ್ದೀನಿ ಅಂದರು. ಸೊ ಫೈನಲಿ ಆಮೇಲೆ ಒಂದು 5-10 ಮಿನಿಟ್ಸ್ ಆದಮೇಲೆ ಬಂದು ಆಮೇಲೆ ಎಲ್ಲರೂ ಟಿ ಟಿ ಹತ್ಕೊಂಡು ಆ್ಯಸ್ ಯೂಶ್ವಲ್ ಶಿವನ ದೇವಸ್ಥಾನ ಕೈ ಮುಕ್ಕೊಂಡು ಎಲ್ಲರೂ ಪಯಣನ ಸ್ಟಾರ್ಟ್ ಮಾಡಿದ್ವಿ ನಾವು. ಸೊ ನಾವು ಹೊರಟಿರೋದು ಶೆಟ್ಟಳ್ಳಿ ಅಂತ ಒಂದು ಊರು, ಮೇಲ್ಕೋಟೆ ಡಿಸ್ಟಿಕ್, ಅದು ನಾಗಮಂಗಲ, ಮಂಡ್ಯ ತಾಲೂಕು ಅನಿಸುತ್ತೆ. ಸೊ ಶೆಟ್ಟಳ್ಳಿ ಅಂತ ಒಂದು ಊರು. ಇವ್ರು ನಮ್ಮ ರಿಲೇಟಿವ್ಸ್ ಎಲ್ಲ, ನಮ್ಮ ರಕ್ತ ಸಂಬಂಧಿಕರಲ್ಲ, ನಮ್ಮ ಯಾವುದೇ ರೀತಿಯ ಒಂದು ಸಂಬಂಧಿಕರಲ್ಲ ಇವರು. ಸೊ ನಾವೊಂದು ಇದೇ ರೀತಿ ಒಂದು ಟ್ರಿಪ್ಪಿಗೆ ಹೋಗಿದ್ವಿ 3 years ಬಿಫೋರ್ ಶಿವರಾತ್ರಿ ಹಬ್ಬದ ದಿನ. ಅಲ್ಲಿ ಹೋಗಿ ನಾವು ಮೈಸೂರು ನಿಮಿಷಾಂಬ ಟೆಂಪಲ್ಲು, ಬೋರಹಸ್ವಾಮಿ ಟೆಂಪಲ್ಲು ಮತ್ತು ಮೇಲ್ಕೋಟೆಗೆ ಹೋಗಿ ನಾವು ರಿಟರ್ನ್ ಆಗಬೇಕಂದ್ರೆ, ಸೊ ನನ್ನ ಮಗಳಿಗೆ ಹೀಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಿತ್ತು. ದಾರಿಯಲ್ಲಿ ಎಲ್ಲಿ ಯಾವುದೇ ಹೋಟೆಲ್ ಸಿಕ್ಕಿರಲಿಲ್ಲ ನಮಗಲ್ಲಿ. ಸೊ ದಾರಿಯಲ್ಲಿ ಬರ್ತಿರ್ಬೇಕಂದ್ರೆ ಕಂಟಿನ್ಯೂ ಮಾಡ್ತೀನಿ ಸ್ಟೋರಿ. ಇವಾಗ ಇಲ್ಲಿ ಇಳ್ದಿದ್ದೀವಿ ಟಿಫನ್ಗೆ ಅಂತ. ಸೊ ಇಲ್ಲಿ ಟಿಫನ್ ಮುಗಿಸ್ಕೊಂಡು ಸ್ಟ್ರೈಟಾಗಿ ಶೆಟ್ಟಳ್ಳಿಗೆ ಹೋಗ್ತಿದ್ದೀವಿ. ಬನ್ನಿ ಟಿಫನ್ ಮುಗಿಸ್ಕೊಳ್ಳೋಣ ಈಗ. ಇಡ್ಲಿ, ಸಾಂಬಾರ್, ಪೂರಿ, ಸಾಗು, ದೋಸೆ, ಸಾಗು, ಚಟ್ನಿ, ಆಮೇಲೆ ರೈಸ್ ಬಾತು, ಇಷ್ಟು ಎಲ್ಲ ಟಿಫನ್ ಇತ್ತು. ಎಲ್ಲರೂ ಶೇರ್ ಮಾಡಿಕೊಂಡು ಎಲ್ಲನೂ ಟೇಸ್ಟ್ ಮಾಡಿಕೊಂಡು ಸೊ ರಿಟರ್ನ್ ಮತ್ತು ಶೆಟ್ಟಳ್ಳಿ ಕಡೆಗೆ ನಮ್ಮ ಪಯಣನ ಸ್ಟಾರ್ಟ್ ಮಾಡಿದ್ವಿ. ಸೊ ಟಿ ಟಿಯಲ್ಲಿ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಮಾತಾಡಿಕೊಂಡು, ನನ್ನ ಮಗಳಂತೂ ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ಲು. ಸೊ ಡ್ಯಾನ್ಸ್ ಮಾಡಿಕೊಂಡು ಸಾಂಗ್ ಎಲ್ಲ ಕೇಳಿಕೊಂಡು ಹೊರಟ್ವಿ ನಾವು. ಸೊ ಫೈನಲಿ ಶೆಟ್ಟಳ್ಳಿಗೆ ರೀಚ್ ಆದ್ವಿ ನಾವು. ಒಬ್ಬೊಬ್ಬರೇ ಟಿ ಟಿಯಿಂದ ಇಳಿದು ಮನೆ ಕಡೆಗೆ ಹೊರಡ್ತಿದ್ದೀವಿ ಈಗ. ನನ್ನ ಮಗಳದು ಡ್ರೆಸ್ ಚೇಂಜ್ ಆಯಿತು, ಅಕ್ಕನ ಮಗಳದು ನನ್ನ ಮಗಳದು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಹೋಗ್ತಿದ್ದೀವಿ ಮನೆಗೆ. ತೋರಿಸ್ತೀನಿ ಬನ್ನಿ ಅವ್ರ ಮನೆ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ತುಂಬ ಧಾರಾಳ ಮನಸ್ಸಿರೋರು, ತುಂಬ ಒಳ್ಳೆ ಮನಸ್ಸಿರೋರು. ಯಾರೇ ಬಂದ್ರೂ ಮನೆಗೆ ಬನ್ನಿ, ಊಟ ಕೊಡ್ತೀನಿ, ಊಟ ಮಾಡ್ಕೊಂಡೋಗಿ, ಚೆನ್ನಾಗಿದ್ದೀರಾ ಅಂತ ಮಾತಾಡಿಸೋ ಜನ ಇವರು. ತುಂಬ ನಮಗಂತೂ ತುಂಬ ಖುಷಿಯಾಯಿತು. ಅವಾಗ ಫೋನ್ ಮಾಡಿ ನಾನು ಮಾತಾಡ್ತಾ ಇರ್ತೀನಿ. ಸೊ ಅವತ್ತು ಏನಾಯಿತು ಅಂತ ನಾನು ಮತ್ತೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ಇವ್ರ ಮನೆಗೆ ಹೋಗ್ತಿದ್ದೀನಿ. ಚೆನ್ನಾಗಿ ಮಾತಾಡಿಸ್ತಾರೆ ನನ್ನಂತೂ. ಅವ್ರ ಮನೇಲಿ ಒಂದು 30 ಕುರಿಗಳಿರ್ಬೋದು ಅನಿಸುತ್ತೆ. ಸೊ ಇವತ್ತು ಕುರಿ ಹೊಡೆದು ಮಟನ್ ಸಾರೆಲ್ಲ ರೆಡಿ ಆಗ್ತಾಯಿದೆ ಒಂದು ಕಡೆ. ನಾವು ಮನೆಗೆಲ್ಲ ಬಂದು ಕೂತ್ಕೊಂಡು ಎಲ್ಲರ ಹತ್ರ ಮಾತಾಡಿಸ್ಬಿಟ್ಟು
ಕೂತ್ಕೊಂಡು ನೀರೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಹಾಗೇ. ಆಮೇಲೆ ತೋಟ ಹತ್ರ ಎಳ್ನೀರಿದೆ ಅವ್ರದ್ದು, ತೋಟ ಇದೆ ಅವ್ರದ್ದು, ತೆಂಗಿನ ಮರ ತೋಟ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡಿಕೊಂಡು ಎಳ್ನೀರು ಕುಡ್ಕೊಂಬರೋಣ ಅಂತ ಹೋಗ್ತಿದ್ದೀವಿ ಇವಾಗ ತೋಟದ ಹತ್ರ ಇದೆ. ಹೀಗೆ ದಾರಿಯಲ್ಲಿ ಹೋಗಬೇಕು ಅವ್ರ ತೋಟಕ್ಕೆ. ಸೊ ಲಾಸ್ಟ್ ಟೈಮ್ ಬಂದಾಗ ಅವ್ರು ಕರ್ಕೊಂಡು ಹೋಗಿದ್ರು ಅಂಕಲು. ಸೊ ಈ ಸತಿ ನಮಗೆ ದಾರಿ ಗೊತ್ತಿತ್ತಲ್ವ, ಸೊ ನಾವೇ ಹೋಗ್ತಿದ್ವಿ. ಹೋಗ್ಬಿಟ್ಟು ಎಳ್ನೀರೆಲ್ಲ ಕುಡ್ಕೊಬರೋಣ ಅಂದ್ಬಿಟ್ಟು. ಲಾಸ್ಟ್ ಟೈಮ್ ನಾವು ಬಂದಾಗ ಒಂದ್ಸಲಿ ಬಂದಿದ್ವಿ, ಅದಾದಮೇಲೆ ಇನ್ನೊಂದು ಬಂದಿದ್ವಿ. ಏನಕ್ಕಂದರೆ ನಮ್ಮ ಬ್ರದರ್ದು ಮದುವೆ ಫೋಟೋಶೂಟ್ ಎಲ್ಲ ನಾವು ಇಲ್ಲೇ ಮಾಡಿಸಿದ್ದು. ಅವ್ರ ಮನೇಲೇ ಒಂದು 2 ಡೇಸ್ ಬಂದು ಇದ್ದು, ಆಮೇಲೆ ಫೋಟೋಶೂಟ್ ಎಲ್ಲ ಇದೇ ಜಾಗದಲ್ಲ, ಈ ತೆಂಗಿನ ಮರ ಮತ್ತು ಇಲ್ಲಿ ಒಂದು ಅಕ್ಕಪಕ್ಕ ಪ್ಲೇಸಸ್ಸಲ್ಲೆಲ್ಲ ನನ್ನ ಬ್ರದರ್ದು ಫೋಟೋಶೂಟ್ ಮಾಡಿದ್ದು. ಆ ಫೋಟೋಶೂಟ್ದು ವೀಡಿಯೋ ನಾನು ಹಾಕ್ತೀನಿ, ಪ್ರೀ ವೆಡ್ಡಿಂಗ್ ಶೂಟ್ದು ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಎಳ್ನೀರೆಲ್ಲ ಇಳಿಸ್ತಾ ಇದ್ದಾರೆ ನಮ್ಮ ಹಸ್ಬೆಂಡು ಮತ್ತು ನಮ್ಮ ತಂದೆಯವರು. ನನ್ನ ಮಗಳಿಗಂತೂ ಈ ಥರ ಜಾಗ ಎಲ್ಲ ಸಿಕ್ಬಿಟ್ರೆ ಓಡಾಡ್ಕೊಂಡು ಅಲ್ಲೆತ್ತಿ ಇಲ್ಲಿಳ್ದು ಏನೇನಿದೆ ಅಂತ ಇಳಿದು ಎಲ್ಲ ಕಿತಾಪತಿ ಮಾಡ್ತಿರ್ತಾಳೆ, ಎಲ್ಲೋ ಕಾಲು ಏಟ್ ಮಾಡ್ಕೊಂಡು ತೋರಿಸ್ತಿದ್ಲು. ಈಗ ಎಳ್ನೀರೆಲ್ಲ ಇಳಿಸ್ಬಿಟ್ಟು ಕುತ್ಕೊಂಡಿದ್ದೀವಿ. ನಮ್ಮ ತಮ್ಮ ಅವ್ರ ವೈಫು ಇಲ್ಲಿ ಫೋಟೋಶೂಟ್ ಮಾಡಿದ್ವಿ, ಇಲ್ಲೋಗಿದ್ವಿ, ಆ ಸೀನ್ ಮಾಡಿದ್ವಿ, ಸೀನ್ ಮಾಡಿದ್ವಿ ಅಂತ ತೋರಿಸ್ಕೊತಾ ಕೂತಿದ್ರು, ಎಲ್ಲ ಮಾತಾಡಿಕೊಂಡು ಹೀಗೇ. ಅಷ್ಟೊತ್ತಲ್ಲಿ ಮಚ್ಚು ತೊಗೊಂಡು ಬಂದರು. ಫೈನಲಿ ಎಳ್ನೀರೆಲ್ಲ ಇಳಿಸಾಯಿತು. ಎಳ್ನೀರು ಓಪನ್ ಮಾಡಿ ಅದನ್ನು ಎಳ್ನೀರು ಕುಡಿದ್ವಿ ಎಲ್ಲರೂ. ಈ ನಮ್ಮ ಬೆಂಗಳೂರಲ್ಲಿ 50-60 ರುಪೀಸು ಎಳ್ನೀರು. ಒಂದು ಎಳ್ನೀರು ಅಂದರೆ ನೀರು ಅಷ್ಟು ಸ್ವೀಟಾಗಿರಲ್ಲ. ಅಲ್ಲಿ ಮರದಿಂದ ಹಾಗೇ ಕಿತ್ತಿ ಹಾಗೇ ಓಪನ್ ಮಾಡಿ ಹಾಗೇ ಕುಡ್ದಿದ್ದು. ಎಷ್ಟು ಬೇಕಾದರೂ ಕುಡಿಬೋದು, ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಸೊ ನೋಡಿದೆಲ್ಲ ಅವ್ರ ತೋಟ. ಅಲ್ಲಿ ಒಂದೊಂದು ಸ್ನ್ಯಾಪ್ ತೊಗೊಂಡು ಸೊ ಎಲ್ಲರೂ ಈಗ ಮನೆಗೆ ರಿಟರ್ನ್ ಆದ್ವಿ. ನಾವು ಊಟ ಎಲ್ಲ ರೆಡಿ ಇದೆ, ಬೇಗ ಬನ್ನಿ ಅಂತ ಕಾಲ್ ಮಾಡಿದ್ರು ಅವರು. ನಾವು ಸರಿ ಬಂದ್ವಿ. ಆಲ್ರೆಡಿ ಎಲ್ಲ ಊಟ ಮಾಡ್ತಿದ್ರು. ಸೊ ನನ್ನ ಮಗಳಿಗೆ ಊಟ ಮಾಡಿಸ್ಬಿಡೋಣ ಫಸ್ಟು, ಆಮೇಲೆ ನಾನು ಆರಾಮಾಗಿ ಊಟ ಮಾಡಿಬಿಡೋದು ಅಂದ್ಬಿಟ್ಟು ಅವರು ಹೇಳಿದ್ರು, ಬೇಗ ನಿನ್ನ ಮಗಳಿಗೆ ಊಟ ಮಾಡಿಸಿ ಅಂತ. ಸೊ ನಾವು ಇವ್ರು ಯಾರು ಅಂತ ಯಾರಾದರೂ ಕೇಳ್ತಾರೆ, ನಾವು ಇವ್ರ ಮನೆಗೆ ಹೋದಾಗ ನಾನು ಯಾವತ್ತೂ ಹೇಳೋದು ನನ್ನ ಮಗಳ ರಿಲೇಟಿವ್ ಇವರು ಅಂದ್ಬಿಟ್ಟು. ಬಿಕಾಸ್ ನನ್ನ ಮಗಳಿಂದನೇ ಇವ್ರು ನಮಗೆ ಪರಿಚಯ ಆಗಿದ್ದು. ಏನಕ್ಕಂತ ಹೇಳ್ತೀನಿ. ಸೊ ಅವಳಿಗೆ ಊಟ ಮುಗಿಸ್ದೆ. ಇಲ್ಲಿ ಕುರಿಗಳೆಲ್ಲ ಮೇಯಕ್ಕೆ ಹೋಗಿದ್ದಾವೆ ಹೊರಗಡೆ ಹೊಲದ ಹತ್ರ. ಒಂದೇ ಒಂದು ಕುರಿ ಕೂತಿತ್ತಲ್ಲಿ. ಸೊ ಮನೆಯಲ್ಲೆಲ್ಲ ಓಡಾಡಿಕೊಂಡು ಅಟ್ಟದ ಮೇಲೆಲ್ಲ ಹತ್ಕೊಂಡಿದ್ಲು. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತುಂಬ ಅಟ್ಟದ ಮೇಲೆಲ್ಲ ಹತ್ತುತ್ತಿದ್ವಿ. ನನ್ನ ಮಗಳು ಇಲ್ಲೆಲ್ಲ ಓಡಾಡಿಕೊಂಡು ಅವಳಿಗೂ ಇನ್ನು ಊಟ ಮುಗಿಸ್ಕೊಂಬಂದೆ. ನೋಡಿದ್ರೆ ಎಲ್ಲ ಊಟ ಮಾಡ್ತಿದ್ರು. ಇಲ್ಲೇ ಅವ್ರ ಹಸು ಎಲ್ಲ ಕಟ್ಟಾಕ್ತಾರೆ, ಒಂದು 5-6 ಹಸು ಇದೆ ಅವ್ರದ್ದು. ಇಲ್ಲಿ ಕಟ್ಟಾಕ್ತಾರೆ, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಇಲ್ಲೇ ಊಟಕ್ಕೆ ಬಡಿಸ್ತಿದ್ದಾರೆ. ಬನ್ನಿ ಊಟ ಮಾಡಿ ಅಂದರು. ನಾನು ನಿಧಾನಕ್ಕೆ ಊಟ ಮಾಡ್ತೀನಿ ಅಂತ ಎಲ್ಲ ಊಟ ಮಾಡ್ತಿದ್ರು. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ನಲ್ಲ ಅಂದ್ಬಿಟ್ಟು, ಹೋಗಲಿ ನಾನೇ ಕಬಾಬ್ ಮಾಡ್ತೀನಿ ಅಂದ್ಬಿಟ್ಟು ಸೊ ಕಬಾಬ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನಾವು ಏನಾದರೂ ಒಂದು ಕೆಲಸ ಮಾಡಬೇಕಲ್ವ. ಸೊ ಅದಕ್ಕೋಸ್ಕರ ನಾನು ಕಬಾಬ್ ಮಾಡೋಣ ಅಂತ ಕಬಾಬ್ ಮಾಡ್ತಿದ್ದೀನಿ ಇವಾಗ. ಸಖತ್ತಾಗಿತ್ತು. ಏನೇನು ಮಸಾಲ ಹಾಕಿದ್ರು ಅಂತ ಗೊತ್ತಿಲ್ಲ. ಕಬಾಬ್ ಮಾಡಬೇಕಂದ್ರೇ ತಿನ್ನಬೇಕು ಅನಿಸ್ತು. ಆಲ್ರೆಡಿ ನಾನು ಟೇಸ್ಟ್ ಮಾಡಿಬಿಟ್ಟಿದ್ದೆ, ತಿಂದ್ಬಿಟ್ಟಿದ್ದೆ. ಆವಾಗಲೇ ಮಾಡ್ತಿದ್ರು, ಆವಾಗಲೇ ತಿಂದ್ಬಿಟ್ಟಿದ್ದೆ ನಾನು. ತುಂಬ ಟೇಸ್ಟಿಯಾಗಿತ್ತು. ಸಖತ್ತಾಗಿ ಮಸಾಲ ಹಾಕಿದ್ರು, ಒಳ್ಳೆ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಂತೂ ಬಂದಿತ್ತು ಕಬಾಬು. ಇನ್ನು ನಾನು ಕಬಾಬೆಲ್ಲ ಮಾಡಿ ಮುಗಿಸಿ ಇನ್ನೊಂದು ಸ್ವಲ್ಪ ಆಯಿತು ಊಟ ಎಲ್ಲ ಖಾಲಿಯಾಗಿ ಆಯಿತು. ಊಟದಲ್ಲಿ ಎಲ್ಲರೂ ಊಟ ಮಾಡಿ ಆಗಿತ್ತು, ನೀನು ಊಟ ಮಾಡ್ಕೊ ಅಂದರು. ಸೊ ನಾನು ಬಂದು ಊಟ ಮಾಡ್ಕೋತಿದ್ದೀನಿ. ಈಗ ಏನೇನಿದೆ ಅಂದರೆ ಇವತ್ತು ಊಟದಲ್ಲಿ ನಾನ್ ವೆಜ್ ಸ್ಪೆಷಲ್ಲು, ಮಟನ್ ಸಾರು, ಬೋಟಿ ಗೊಜ್ಜು, ಮುದ್ದೆ, ಚಿಕನ್ ಕಬಾಬು ಮತ್ತು ಚಿಲ್ಲಿ ಚಿಕನ್ ಇದೆ, ಮತ್ತು ಎಗ್ಗು, ಸಲಾಡ್ ಇದೆ. ಸೊ ಸಖತ್ ಟೇಸ್ಟಿಯಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿ ಆಯಿತು. ಇನ್ನು ಕುರಿ ಅಂತೂ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತಿತ್ತು. ನಾನು ಹಿಡ್ಕೊಂಬಂದ್ಬಿಟ್ಟೆ. ನನಗಂತೂ ಅಭ್ಯಾಸ ಇದೆ ಇದನ್ನ, ಚಿಕ್ಕ ವಯಸ್ಸಲ್ಲೆಲ್ಲ ಕುರಿನ ಹಿಡ್ಕೊಂಡು. ನಮ್ಮ ಹಸ್ಬೆಂಡ್ ಅಂತೂ ಫಸ್ಟ್ ಟೈಮ್ ಅಂತ ತೊಗೊಂಡಿದ್ದವರು, ಗೊತ್ತೇ ಇರಲಿಲ್ಲ. ನಾನಂತೂ ಒಂಥರ ಮಗು ಥರ ಟ್ರೀಟ್ ಮಾಡ್ತೀನಿ ಅದನ್ನು. ತುಂಬ ಚೆನ್ನಾಗಿ ನಂಗೆ ಆಟಾಡ್ಸೋಕ್ಕೆ ಇಷ್ಟ ಅದನ್ನು. ಸೊ ಎಲ್ಲರಿಗೂ ಸಿಗೋದು ಅಪರೂಪ ಅಲ್ವ. ಸೊ ಎಲ್ಲರೂ ತೊಗೊಂಡು ಅದನ್ನು ಸ್ವಲ್ಪ ಹೊತ್ತು ಆಟಾಡಿಸ್ಬಿಟ್ಟು ಹೀಗೆ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡು ಎಲ್ಲ ಮತ್ತು ಅದನ್ನು ಮತ್ತೆ ಅದ್ರ ಮನೆಗೆ ವಾಪಸ್ ಬಿಟ್ಬಿಟ್ಟು, ಅದಕ್ಕಂತೂ ತುಂಬ ಬೇಜಾರಾಗ್ತಿತ್ತು ಅನಿಸುತ್ತೆ. ಯಾವ ಕುರಿಗಳು ಮೇಕೆಗಳೆಲ್ಲ ಹೊರಗಡೆ ಹೋಗಿತ್ತಲ್ವ. ಸೊ ಇದಕ್ಕೆ ಬೇಜಾರಾಗ್ತಿತ್ತು. ಒಂದು ಸ್ವಲ್ಪ ಹೊತ್ತು ಅಲ್ಲೇ ಬರುತ್ತೆ ಅಂದ್ಬಿಟ್ಟು ಅದಕ್ಕೆ ಹೇಳ್ಬಿಟ್ಟು, ಅದು ಅರ್ಥ ಆಗೋಲ್ಲ. ನಾನು ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ಬಂದೆ. ಹೊರಗಡೆ ಬರೋಷ್ಟರಲ್ಲಿ ಎಲ್ಲನೂ ಬರ್ತಾಯಿಲ್ಲ, ಕುರಿಗಳು ಮೇಕೆಗಳು ವಾಪಸ್ ಬರ್ತಿದ್ವು.
ಸೊ ಒಳಗಡೆ ಹೋಯ್ತು ಎಲ್ಲನೂ, ಅದನ್ನು ನೋಡಿಕೊಂಡು ಇನ್ನು ಸಂಜೆ ಆಗಿತ್ತು. ಎಲ್ಲರಿಗೂ ಬಾಯ್ ಬಾಯ್ ಹೇಳ್ತಾ ನಾವು ಇನ್ನು ಬೆಂಗಳೂರು ಕಡೆಗೆ ಹೊರಡ್ಬೇಕಲ್ಲ, ಲೇಟ್ ಆಗುತ್ತೆ. ಸೊ ಎಲ್ಲರಿಗೂ ಹೇಳ್ದೋ ಇರಿ ಅಂದರು, ಇನ್ನೂ ಸ್ವಲ್ಪ ಹೊತ್ತು ಇರಿ ಅಂದರು. ಇಲ್ಲ ಟೈಮ್ ಆಗುತ್ತೆ ಹೋಗಬೇಕು ಅಂದ್ಬಿಟ್ಟು ನಮ್ಮಪ್ಪ ಎಲ್ಲರ ಜೊತೆ ಮಾತಾಡ್ಬಿಟ್ಟು ಮುಗಿಸ್ಕೊಂಡು ಇನ್ನು ಬಾಯ್ ಬಾಯ್ ಹೇಳಿ ಅವ್ರ ಜೊತೆನೂ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ನೋಡಿ ಇವರೆಲ್ಲ ಫ್ಯಾಮ್ಲಿ, ನನ್ನ ಮಗಳ ಫ್ಯಾಮಿಲಿ ಇವರೆಲ್ಲನೂ. ಸೊ ಅವ್ರ ಜೊತೆ ಒಂದು ಫೋಟೋ ತೊಗೊಂಡು ಮಿಸ್ ಯು ಅಂತ ಹೇಳಿ ಬೆಂಗಳೂರು ಕಡೆಗೆ ನಾವು ಹೊರಟ್ವಿ. ಇನ್ನು ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಅವತ್ತು ನೈಟ್ ಬರಬೇಕಂದ್ರೆ ನನ್ನ ಮಗಳಿಗೆ ಹೊಟ್ಟೆ ಹಶ್ವಾಗಿತ್ತು. ಸೊ ಇಲ್ಲೆಲ್ಲಾದರೂ ಹೋಟೆಲ್ಸ್ ಇರುತ್ತಾ ಅಂತ ನೋಡಿದ್ವಿ, ಯಾವುದೂ ಹೋಟೆಲ್ ಸಿಗಲಿಲ್ಲ. ನಿಲ್ಸೋಣ, ಯಾರಾದರೂ ಇರ್ತಾರೆ ಹಾಲು ಕೇಳೋಣ ಒಂದು ಸ್ವಲ್ಪ ಮಗುಗೆ ಅಂದ್ಬಿಟ್ಟು ನಿಲ್ಲಿಸಿದಾಗ ಅಲ್ಲಿ ಇವರು ಊಟ ಮುಗಿಸ್ಕೊಂಡೇನೋ ವಾಕ್ ಮಾಡ್ತಿದ್ರು ಅನಿಸುತ್ತೆ. ಜಗದೀಶ್ ಅಂಕಲ್ಲು, ಮನೆ ಮಾಲೀಕರವರು, ಅವರು ಸಿಕ್ಬಿಟ್ಟು ಸ್ವಲ್ಪ ಹಾಲು ಕೊಡ್ತೀರಾ ನನ್ನ ಮಗಳಿಗೆ ಅಂದರೆ ಅಂದಿದ್ದಕ್ಕೆ ಬನ್ನಿ ಮನೆಗೆ ಬನ್ನಿ ಅಂತ ಕರೆದ್ರು. ಹೋದ್ವಿ. ಯಾರು ಏನೂ ಕೇಳಲಿಲ್ಲ. ಅವ್ರು ನಮ್ಮನ್ನ ಬನ್ನಿ ಮನೆಗೆ ಅಂತ ಕರೆದ್ರು. ಅವ್ರ ಮನೇಲಿ ಅವತ್ತೇನೋ ಪೂಜೆ ಮಾಡಿದರು, ಆ್ಯಕ್ಚುಲಿ ಶಿವರಾತ್ರಿ ಹಬ್ಬದ ದಿನ. ಹೋದ್ವಿ. ಬಂದಿದ ತಕ್ಷಣ ನಮ್ಮ ಮಗಳಿಗೆ ಹಾಲು ಕೊಟ್ಟಿದ ತಕ್ಷಣ ಕುಡಿದ್ಬಿಟ್ಲು. ಅವಳು ಯಾವಾಗಲೂ ಹಾಲು ಕೊಟ್ಟಿದ ತಕ್ಷಣ ಕುಡಿದ್ಲು. ಆ್ಯಕ್ಚುಲಿ ಅವ್ರ ಮನೆ ದೇವರು ಮೇಲ್ಕೋಟೆ ಚೆಲುವನಾರಾಯಣ ದೇವರು. ಸೊ ನಾವು ಆ ದೇವ್ರ ದರ್ಶನ ಮುಗಿಸ್ಕೊಂಡೆ ಅವತ್ತು ದಾರಿಯಲ್ಲಿ ಬರ್ತಿರ್ಬೇಕಂದ್ರೆ ಇವ್ರು ನಮಗೆ ಪರಿಚಯ ಆಗಿದ್ದವರು. ದೇವ್ರೆ, ನಮ್ಮನೆ ದೇವರೇ ನಿಮ್ಮನ್ನ ಕರ್ಕೊಂಬಂದಿದ್ದಾರೆ ನಮ್ಮ ಮನೆಗೆ ಅಂದ್ಬಿಟ್ಟು ಖುಷಿಯಿಂದ ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅವಳಿಗೆ ಹಾಲಲ್ಲ, ನಮಗೂ ಎಲ್ಲರಿಗೂ ಟೀ ಮಾಡಿಕೊಟ್ಟು ಒಂದು 15 ಜನ ಹೋಗಿದ್ವಿ ಟಿ.ಟಿಯಲ್ಲಿ. ಸೊ ಎಲ್ಲರಿಗೂ ಟೀ ಮಾಡಿಕೊಟ್ರು. ಅವಳು ಹಾಲು ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತು ಆಟಾಡ್ಕೊಂಡಿದ್ಲು. ಹಾಗೆ ಊಟ ಮಾಡಿಸ್ಬಿಡಿ ಮಗುಗೆ ಅಂದ್ಬಿಟ್ಟು ಊಟನೂ ಬಿಸಿ ಬಿಸಿ ಅನ್ನ ಮತ್ತು ತುಪ್ಪ ಎಲ್ಲ ಹಾಕ್ಕೊಟ್ರು. ಕಾಳು ಸಾರಿನೂ ಮಾಡಿದ್ರು ಅವ್ರ ಮನೇಲಿ. ಅವಳಿಗೂ ಸ್ವಲ್ಪ ಹೊತ್ತು ತಿನ್ಸಿದ್ವಿ. ಆಮೇಲೆ ನಾವು ಎಲ್ಲರೂ ಒಂದೊಂದು ತಿಂದ್ಬಿಟ್ಟು ಅಲ್ಲಿಂದ ಅವ್ರ ಫೋನ್ ನಂಬರ್ ತೊಗೊಂಡ್ವಿ. ಹೀಗೆ ಒಂಥರ ಚೆನ್ನಾಗಿತ್ತು ಅವತ್ತು ನಮ್ಗೆ ಅವ್ರ ಪರಿಚಯ ಆಗಿದ್ದು. ಸೊ ಫೋನ್ ನಂಬರ್ ತೊಗೊಂಡ್ವಿ. ಅವತ್ತಿಂದ ಹೀಗೆ ಮಾತಾಡ್ಕೊಂಡಿದ್ವಿ ನಾವು ಅವ್ರ ಜೊತೆ. ನಾವು ಕಾಲ್ ಮಾಡ್ತೀವಿ, ಅವರು ಕಾಲ್ ಮಾಡ್ತೀವಿ. ಸೊ ಮಾತಾಡ್ಕೊಂಡು ಹೀಗೆ ಇದ್ದೀವಿ. ಇನ್ನು ದಾರಿಯಲ್ಲಿ ಬರಬೇಕಂದ್ರೆ ಟೀ ಕುಡಿಯೋಣ ಅಂತ ನಿಲ್ಲಿಸ್ಬಿಟ್ಟು ಟೀ ಎಲ್ಲ ಟೀ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಅಂದ್ಬಿಟ್ಟು ಇಳಿಸ್ಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ವಿ. ಇಲ್ಲಿಂದ ಮತ್ತೆ ಮನೆಗೆ ರಿಟರ್ನ್ ಆಗ್ತಿದ್ವಿ ನಾವು. ಸೊ ಅವತ್ತು ನೈಟು ಹಾಗೆ ಫೋನ್ ನಂಬರ್ ತೊಗೊಂಡು ಮತ್ತೆ ಮನೆಗೆ ಬಂದ್ವಿ. ಅದಾದಮೇಲೆ ನೆಕ್ಸ್ಟು ಇನ್ನೊಂದ್ಸಲಿ ಅವ್ರ ಮನೆಗೆ ಹೋದ್ವಿ ನಾವು. ಅವರೇ ಕರಿತಿದ್ರು, ಬನ್ನಿ ಇನ್ನೊಂದ್ಸಲಿ ಮನೆಗೆ ಬಂದಾಗೆ ಹೋಗ್ಬಿಟ್ರೆ ಅವತ್ತು ಅಂದ್ಬಿಟ್ಟು. ಸೊ ಮತ್ತು ಇನ್ನೊಂದು ದಿನವೂ ಹೋಗಿದ್ವಿ ಅವ್ರ ಮನೆಗೆ. ಅವತ್ತು ಅವ್ರ ತೋಟ ಎಲ್ಲ ಕರ್ಕೊಂಡೋಗಿ ಎಲ್ಲ ಮನೆಯೆಲ್ಲ ತೋರಿಸ್ಬಿಟ್ಟು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಅವತ್ತು ಅಂತೂ. ಅದಾದಮೇಲೆ ಮತ್ತೆ ನನ್ನ ಬ್ರದರ್ದು ಪ್ರೀ ವೆಡ್ಡಿಂಗ್ ಶೂಟಿಗೆ ಅಂತ ಅಲ್ಲಿ ಹೋದ್ವಿ. ಅವತ್ತು ಅಷ್ಟೇ 2 ದಿನ ಅವ್ರ ಮನೆಯಲ್ಲೇ ಇದ್ಬಿಟ್ಟು ಅವ್ರ ಮನೆಯಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಮೇಲ್ಕೋಟೆಗೆ ಹೋಗಿ ಅಲ್ಲೂ ಶೂಟ್ ಮುಗಿಸ್ಕೊಂಡು ರಿಟರ್ನ್ ಇವ್ರ ಮನೆಗೆ ಬಂದು ಇನ್ನೂ ಸ್ವಲ್ಪ ಫೋಟೋ ಶೂಟ್ ಎಲ್ಲ ಪೆಂಡಿಂಗ್ ಇತ್ತು. ಸೊ ಅದು ಎಲ್ಲ ಮುಗಿಸ್ಕೊಂಡು ಅವತ್ತು ನಾವು ಮನೆಗೆ ಬಂದಿದ್ದು. ಆಮೇಲೆ ನನ್ನ ಬ್ರದರ್ ಮದುವೆಗೂ ಬಂದಿದ್ದರು ಇವರು. ಆಮೇಲೆ ಹೀಗೆ ಸ್ವಲ್ಪ ಟಚ್ಚಲ್ಲಿದ್ದೀವಿ. ಚೆನ್ನಾಗಿದೆ, ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿ ನಡೀತಿದೆ. ಸೊ ಹೇಗಿರುತ್ತಲ್ಲ ನಮ್ಮ ಸಂಬಂಧ ಒಂದೊಂದು ಗೊತ್ತಾಗಲ್ಲ, ದೇವರು ಯಾವ್ಯಾವ ಎಲ್ಲೆಲ್ಲಿ ಇಟ್ಟಿರ್ತಾರೆ ರಿಲೇಷನ್ಶಿಪ್ಪು ಅನ್ನೋದನ್ನು. ಸೊ ಇವು ನಮ್ಮ ರಿಲೇಟಿವ್ಸ್ ಎಲ್ಲ, ನೇಬರ್ಸ್ ಎಲ್ಲ ಏನು ಅಂದರೂ ಈ ಥರ ದಾರಿಯಲ್ಲಿ ಒಬ್ಬರು ಪರಿಚಯ ಆಗಿ ಈ ಥರ ಒಂದು ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತಲ್ಲ, ಸೊ ಖುಷಿ ಆಗುತ್ತೆ. ಸೊ ಯಾರಿಗೆಲ್ಲ ನನ್ನ ಈ ವಿಡಿಯೋ, ಈ ಒಂದು ಸ್ಟೋರಿ ಅಂತಲ್ಲ, ನಿಜ ಜೀವನ ಸ್ಟೋರಿ ಯಾರಿಗೆಲ್ಲ ಇಷ್ಟ ಆಯಿತು, ಏನೆಲ್ಲ ಅನ್ನಿಸ್ತು ಅಂದ್ಬಿಟ್ಟು, ನಿಮಗೂ ಯಾರಾದರೂ ಈ ಥರ ಪರಿಚಯ ಆಗಿದ್ದಾರಾ ಕಮೆಂಟ್ ಮಾಡಿ ನನಗೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್.